ಉತ್ತರ ಕರ್ನಾಟಕದ ಒಂದು ಭೀಮಾ ನದಿಯಿಂದ ಭೀಕರ ಪ್ರವಾಹ ಆದಂತಹ ಒಂದು ಹಿನ್ನೆಲೆ ತಕ್ಷಣವೇ ಕೇಂದ್ರ ಸರ್ಕಾರ ನೆರವಿಗೆ ಧಾವಿಸಬೇಕು ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮನವಿಯನ್ನ ಮಾಡಿದ್ದಾರೆ. ಪ್ರಧಾನಿ ಮೋದಿಗೆ ಪತ್ರವನ್ನ ಬರೆದು ಮನವಿ ಮಾಡಿದ್ದಾರೆ ಶಾಸಕ ಯತ್ನಾಳ್. ಉತ್ತರ ಕರ್ನಾಟಕ ಭಾಗದಲ್ಲಿ ಭೀಮಾ ನದಿಯಿಂದ ಭೀಕರ ಪ್ರವಾಹ ಉಂಟಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ತಕ್ಷಣವೇ ಕೇಂದ್ರ ಸರ್ಕಾರ ಏನಿದೆ ಅಲ್ಲಿನ ಜನರ ನೆರವಿಗೆ ಬರಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ ಯತ್ನಾಳ್ ಅವರು. ಪ್ರಧಾನಿ ನರೇಂದ್ರ ಮೋದಿಗೆ ಅವರೇ ಪತ್ರವನ್ನು ಬರೆದು ಮನವಿಯನ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದ ಅಪಾರ ಹಾನಿಯಾಗಿತ್ತು. ಅನೇಕ ಜನರು ತಮ್ಮ ಬೆಳೆಗಳನ್ನು ಕಳೆದುಕೊಂಡಿದ್ರು. ಭೀಮಾ ಒಂದು ಪ್ರವಾಹಕ್ಕೆ 117 ಗ್ರಾಮಗಳು ಜಲಾವೃತವಾಗಿದ್ವು. ಭೀಮಾ ನದಿಯ ಒಂದು ಪ್ರವಾಹಕ್ಕೆ 10,000ಕ್ಕೂ ಹೆಚ್ಚು ಮಂದಿ ಜನರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಒಂದು ಘಟನೆಯಿಂದ 547 ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ದು ಜನರು ಪರದಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿದೆ. ಭೀಮಾ ನದಿ ಪ್ರವಾಹದಿಂದ 1 ಲಕ್ಷ ಹೆಕ್ಟೇರ್ ಬೆಳೆ ನಾಶ ಕೂಡ ಆಗಿದೆ. ಬೆಳೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ ಅನ್ನದಾತರು ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪತ್ರವನ್ನು ಬರೆದು ನರೇಂದ್ರ ಮೋದಿಯವರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಯತ್ನಾಳ್. ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಭೀಮಾ ನದಿಯಿಂದ ಒಂದು ದೊಡ್ಡ ಪ್ರವಾಹ ಉಂಟಾಗಿತ್ತು. ಆ ಭಾಗದ ಜನರು ಏನಿದ್ದಾರೆ ಮನೆಗಳನ್ನು ಕಳೆದುಕೊಂಡು ಜಮೀನಿನಲ್ಲಿ ಬೆಳೆದಂತಹ ಒಂದು ಬೆಳೆಗಳನ್ನು ಕಳೆದುಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ ಅಲ್ಲಿ. ಯಾಕಂದರೆ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆಗಳನ್ನು ಬೆಳೆದಿರ್ತಾರೆ. ಬೆಳೆ ಕೈಗೆ ಸೇರುವಂತಹ ಒಂದು ಸಮಯದಲ್ಲಿ ಈ ರೀತಿಯಾಗಿ ಅನಾಹುತ ಆದರೆ, ಪ್ರವಾಹದಿಂದ ಮಳೆಯಿಂದಾಗಿ ಹಾನಿಯಾದರೆ ಅವ್ರು ಏನು ಮಾಡಬೇಕು ಅಂತ ತೋಚಲ್ಲ. ಅವರ ಒಂದು ಕುಟುಂಬವನ್ನು ಹೇಗೆ ನಡೆಸಬೇಕು ಗೊತ್ತಾಗಲ್ಲ. ಎಷ್ಟೋ ಜನರು ರೈತರು ತಾವು ಸಾಲ ಮಾಡಿಕೊಂಡಿದ್ದಕ್ಕೆ, ಈ ರೀತಿಯಾಗಿ ಬೆಳೆ ಹಾನಿ ಆಗಿರೋದಕ್ಕೆ ಅದಕ್ಕೆ ಕಂಗೆಟ್ಟು ಆತ್ಮಹತ್ಯೆ ಮಾಡಿಕೊಂಡಿರೋರು ಕೂಡ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಈಗ ತಕ್ಷಣವೇ ನೆರವಿಗೆ ಬರಬೇಕು. ಪ್ರಧಾನಿ ಮೋದಿ ಅವರು ನೀವು ಸಹಾಯ ಮಾಡಬೇಕು, ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತೇಳಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಯತ್ನಾಳ್ ಅವರು. ನೀವು ಗಮನಿಸಿ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯಿಂದ ಎಷ್ಟು ಪ್ರಮಾಣದ ಒಂದು ಹಾನಿಯಾಗಿದೆ ಅಂತ ಅವರು ಹೇಳ್ತಾರೆ. ಹೀಗಾಗಿ ಈ ಒಂದು ಭೀಮಾ ನದಿಯ ಒಂದು ಪ್ರವಾಹಕ್ಕೆ ಈಗಾಗಲೇ 117 ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ವು. 10,000ಕ್ಕೂ ಹೆಚ್ಚು ಮಂದಿ ಸಂಕಷ್ಟಕ್ಕೆ ಈಡಾಗಿದ್ರು. ಅದರ ಜೊತೆಗೆ 547 ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದ್ವು, ಬಿದ್ದೋಗಿದ್ವು ಮಳೆಯಿಂದಾಗಿ. ಹೀಗಾಗಿ ಅಲ್ಲಿನ ಜನರು ತಮ್ಮ ಜೀವನವನ್ನು ನಡೆಸೋದೇ ಕಷ್ಟ ಆಗಿಬಿಟ್ಟಿದೆ. ಇದನ್ನು ನೋಡಿದಂಥ ಯತ್ನಾಳ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇನ್ನು ಇಷ್ಟೇ ಅಲ್ಲ, ಈ ಒಂದು ಭೀಮಾ ನದಿಯ ಒಂದು ಪ್ರವಾಹದಿಂದ ಅಲ್ಲಿ 1 ಲಕ್ಷ ಹೆಕ್ಟರ್ ಬೆಳೆ ಏನಿದೆ ಅದು ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಹೀಗಾಗಿ ರೈತರು ಬೆಳೆದಂತಹ ಬೆಳೆ ಕೈಗೆ ಬಂದಿಲ್ಲ, ಸಾಲ ಸೂಲ ಮಾಡಿಕೊಂಡಿದ್ದಾರೆ, ಮನೆ ಬೇರೆ ಬಿದ್ದೋಗಿದ್ದಾವೆ. ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಮಳೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ. ದಯವಿಟ್ಟು ಕೇಂದ್ರ ಸರ್ಕಾರ ಏನಿದೆ ಗಮನಿಸಬೇಕು. ಇದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರವನ್ನು ಕೊಡಬೇಕು. ಸಂತ್ರಸ್ತರ ನೆರವಿಗೆ ತಕ್ಷಣವೇ ಧಾವಿಸಬೇಕು ಕೇಂದ್ರ ಸರ್ಕಾರ. ಪ್ರತಿಕ್ರಿಯೆಯನ್ನು ಕೊಡಬೇಕು ನೀವು ಕೇಂದ್ರ ಸರ್ಕಾರದವರು ಏನಿದ್ದೀರಿ ಅಂತ ಹೇಳಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಯತ್ನಾಳ್ ಅವರು. ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ ಅವರು ಉತ್ತರ ಕರ್ನಾಟಕದ ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಅವರ ಕಷ್ಟದ ಸಮಯದಲ್ಲಿ ಅವರಿಗೆ ನಿಲ್ಲುವಂಥ ಒಂದು ಜೊತೆಯಾಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆಯುವ ಮೂಲಕ ಏನು ಪ್ರವಾಹ ಉಂಟಾಗಿದೆ ಅದಕ್ಕೆ ನೀವು ಸೂಕ್ತವಾದಂಥ ಒಂದು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೊರೆಯನ್ನು ಹೋಗಿರುವಂಥದ್ದು, ಮನವಿಯನ್ನು ಮಾಡಿರುವಂಥದ್ದು. ಪ್ರಧಾನಿ ಮೋದಿ ಅವರೇ ಖುದ್ದು ಯತ್ನಾಳ್ ಅವರೇ ಪತ್ರವನ್ನು ಬರೆದಿದ್ದಾರೆ. ಯಾಕಂದರೆ 117 ಗ್ರಾಮಗಳು ಜಲಾವೃತ ಆಗಿದೆ. 10,000ಕ್ಕೂ ಹೆಚ್ಚು ಮಂದಿ ಕಷ್ಟದಲ್ಲಿದ್ದಾರೆ. ಸಾಕಷ್ಟು ಪ್ರಮಾಣದ ಬೆಳೆ ಹಾನಿ ಆಗಿದೆ. ಸಾಕಷ್ಟು ಮನೆಗಳು ಬಿದ್ದು ಹೋಗಿದ್ದಾವೆ. 500ಕ್ಕೂ ಹೆಚ್ಚು ಮನೆಗಳು, 547 ಅಂತ ಹೇಳ್ತಾರೆ, ಅದಕ್ಕಿಂತ ಜಾಸ್ತಿನೇ ಇರಬಹುದು. 1 ಲಕ್ಷ ಹೆಕ್ಟರ್ ಅಂತ ಹೇಳಿದ್ರು ಕೂಡ ಅದೇನು ಸಾಮಾನ್ಯ ಆಗಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾದಾಗ ಸರ್ಕಾರಗಳು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿಯೇ ನೆರವಿಗೆ ಧಾವಿಸಬೇಕು. ಸಂತ್ರಸ್ತರ ನೆರವಿಗೆ ಬಂದು ಪರಿಹಾರವನ್ನು ಕೊಡಬೇಕು. ಇದರ ಕಡೆ ಗಮನ ಕೊಡಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಕಡೆ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಯತ್ನಾಳ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.